ಪ್ರಕಾಶನಾಥ ಸ್ವಾಮೀಜಿಯವರ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ ಬೆಂಗಳೂರು ಪದವೀಧರ ಕ್ಷೇತ್ರದ ಮುಖ್ಯಸ್ಥರು ರಾಮೋಜಿಗೌಡರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಈ ಒಂದು ಸಮಾರಂಭಕ್ಕೆ ಬಂದಿರೋದು ಅವ್ರಿಗೆ ಎಷ್ಟು ಖುಷಿ ಇದೆ ಅನ್ನುವಂಥದ್ದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ ಸರ್. ಹೇಗೆ ಅನ್ನಿಸ್ತಾ ಇದೆ? ಈ ಒಂದು ಸಂತೋಷ ಆಗ್ತಾ ಇದೆ. ನಾನು ಈಗ 2-3 ವರ್ಷದಿಂದ ಪ್ರತಿ ವರ್ಷವೂ ಇವ್ರ ಜೊತೆಯಲ್ಲಿ ಬಂದು ಇವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. 2 ವರ್ಷದಿಂದ ನಾವು ಇವ್ರ ಜೊತೆಯಲ್ಲಿ ತಿರುಪತಿಗೆ ಹೋಗಿ ತಿರುಪತಿಯಲ್ಲಿ ದೇವರ ದರ್ಶನವನ್ನು ಮಾಡ್ಕೊಂಡು ಜೊತೆಯಲ್ಲಿ 2 ದಿನ ಇರುವಂಥ ಸೌಭಾಗ್ಯವೂ ಸಿಕ್ಕಿತ್ತು. ಈಗಲೂ ಸಹ ಇವತ್ತು ಮನೆಯಲ್ಲಿ ನಾನು ಶ್ರೀನಿವಾಸ ಕಲ್ಯಾಣವನ್ನು ಮುಗಿಸ್ಕೊಂಡು ಗುರುಗಳಿಗೆ ಒಂದು ಹುಟ್ಟುಹಬ್ಬ ಶುಭಾಶಯ ಕೋರಬೇಕು ಅಂತೇಳಿ ಬಂದಿದ್ದೀನಿ. ಅವ್ರು ಮಾಡೋಂಥ ಜನಸೇವೆ, ಜನಪರ ಕೆಲಸಗಳು ಮತ್ತು ಹಲವಾರು ಜನರಿಗೆ ವಿದ್ಯಾದಾನವನ್ನು ಕೊಡ್ತಾ ಇರ್ತಕ್ಕಂಥ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಇದ್ದೀನಿ. ಅವರು ಇದೇ ರೀತಿಯಾಗಿ ಇನ್ನಷ್ಟು ಜನಕ್ಕೆ ಜನಸೇವೆಯನ್ನು ಮಾಡಲಿ, ವಿದ್ಯೆ ಕೊಡಲಿ. ಅದೇ ರೀತಿಯಾಗಿ ಈ ರೀತಿ ಅವರು ಇನ್ನಷ್ಟು ಸೇವೆ ಮಾಡಲಿಕ್ಕೆ ಆ ಭಗವಂತನವ್ರಿಗೆ ಆಶೀರ್ವಾದ ಕೊಡಲಿ ಅಂತೇಳಿ ಪ್ರಕಾಶನಾಥ ಸ್ವಾಮೀಜಿಗಳಿಗೆ ಧನ್ಯವಾದ ಬಳಸ್ತೀನಿ. ಇನ್ನೊಂದು ಈ ಒಂದು ಸಂದರ್ಭದಲ್ಲಿ ಏನೇನಂತಂದ್ರೆ, ಈ ಒಂದು ಸಂಸ್ಥೆ ಶಿಕ್ಷಣ ಸಂಸ್ಥೆ 25 ವರ್ಷವನ್ನು ಕೂಡ ಕಂಪ್ಲೀಟ್ ಮಾಡಿರುವಂತದ್ದು. ಶಿಕ್ಷಣ ಸಂಸ್ಥೆ 25 ವರ್ಷ ಕಂಪ್ಲೀಟ್ ಮಾಡಿರುವಂತರ ಕುರಿತು ಮಾತಾಡೋದಾದ್ರೆ ತುಂಬ ಸಂತೋಷ ಆಗುತ್ತೆ. ಒಂದು 10 ಜನ ಮಕ್ಕಳಿಗೆ 100 ಜನ, 500, 1000 ಜನ ಮಕ್ಕಳಿಗೆ ವಿದ್ಯಾದಾನ ಕೊಡೋದು ಅಷ್ಟು ಕಷ್ಟ. ಆದರೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ, ಅದು ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಬೇರೆ ಕೋರ್ಸ್ಗಳಿರ್ಬೋದು, ಅಷ್ಟು ದೊಡ್ಡ ಮಟ್ಟದಲ್ಲಿ ಶಿಕ್ಷಣ ಕೊಡಬೇಕಾದ್ರೆ ತುಂಬ ಸುಲಭ ಅಲ್ಲ. ಅಂತ 25 ವರ್ಷ ಪೂರೈಸಿದೆ ಅಂದರೆ ಈ ಸಂಸ್ಥೆಗೆ ಇವರು ಉನ್ನತ ಸ್ಥಾನದಲ್ಲಿ ಕೂತು ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ 25 ವರ್ಷ ಏನು ಬೆಳ್ಳಿ ಹಬ್ಬ ಆಚರಣೆ ಮಾಡೋದಕ್ಕೆ ಶುಭಾಶಯ ಕೋರ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತೀನಿ. ಇದಾಗಿತ್ತು ರಾಮೋಜಿಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಹರಿ ಜೊತೆ